ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಬಿ ಸರೋಜದೇವಿಯವರು ಭಾಳಷ್ಟು ಜನ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸಾಧಾರಣವಾಗಿ ತಮಿಳುನಾಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡಮ್ಮ ಅಂತ ಕರೀತಾ ಇದ್ರು, ಪೆರಿಯಮ್ಮ ಅಂತ ಕರೆಯೋರು. ಇವರು ಆದಮೇಲೆ ಜಯಲಲಿತಾನ ಚಿನ್ನಮ್ಮ ಅನ್ನೋರು. ಇವತ್ತು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಮೊದಲು ಜಯಲಲಿತಾ ಸಾಧಾರಣವಾಗಿ ಬಿ ಸರೋಜದೇವಿನ ಅಕ್ಕ ಅಂತಲೇ ಕರೀತಾ ಇದ್ರು. ಇವ್ರ ಜೊತೆ ಸುಮಾರು ಒಂದು 13 ಚಿತ್ರಗಳನ್ನು ನಾವೆಲ್ಲ ಪಾತ್ರಗಳು ಮಾಡಿದ್ದೀವಿ. ಸರೋಜದೇವಿಯವರು ಈ ಕೈಗೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ. ಸಾಧಾರಣವಾಗಿ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಕೊಳ್ಳೇಗಾಲದ ಹತ್ರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಊಟಗಳಿರಲಿಲ್ಲ. ಅಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಊಟ ಉಪಚಾರಗಳಿಗೆ ದವಸ ಧಾನ್ಯಗಳೇ ಸಾಧಾರಣವಾಗಿ ಕೊಟ್ಬಿಡ್ತಾಯಿದ್ರು. ಅದಾದಮೇಲೆ ಚಿಕ್ಕಮಗಳೂರಲ್ಲಿ ಅಂಧ ಮಕ್ಕಳ ಶಾಲೆ ಅಂತಿದೆ, ಡಾಕ್ಟರ್ ಕೃಷ್ಣೇಗೌಡರು ಅಂತ. ಆ ಅಂಧ ಮಕ್ಕಳ ಶಾಲೆ ಸರ್ಕಾರದಿಂದ ಭಾಳಷ್ಟು ಜನ ಕೇಳ್ಕೋಬೇಕಾದ್ರೆ ಅಂಧ ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನಂದರೆ, ಅಂಧ ಮಕ್ಕಳನ್ನ ಸ್ಪೋರ್ಟ್ಸ್ ಪೆನ್ ಆಗಿ ಮಾಡಿರ್ತಕ್ಕಂಥದ್ದು ಕೃಷ್ಣೇಗೌಡರು. ಅಂಥ ಒಂದು ಕೃಷ್ಣೇಗೌಡರು ಅವರ ಸಂಸ್ಥೆ ನಡೀದೇ ಇದ್ದಾಗ ಡಾಕ್ಟರ್ ಆಗಿರ್ತಕ್ಕಂಥ ಅವರು ಸ್ವಂತ ತನ್ನ ಕಿಡ್ನಿನ ಮಾರಿ ಆ ಸಂಸ್ಥೆ ನಡೆಸ್ತಾ ಇದ್ದಿದ್ದು ಸರೋಜದೇವಿಯರ ಕಿವಿಗೆ ಬಿತ್ತು. ಆಗ ಒಂದು ಸುಮಾರು 5 ವರ್ಷಕ್ಕಾಗುವಷ್ಟು ದವಸ ಧಾನ್ಯ, ಮಕ್ಕಳಿಗೆ ಬೇಕಾದಷ್ಟು ವಿದ್ಯಾಭ್ಯಾಸದ್ದು ವಿಚಾರಗಳು, ಆಮೇಲೆ ಸರೋಜದೇವಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಕ್ಕಳಿಗೆ ಆಟ ಸಾಮಗ್ರಿಗಳನ್ನ ಚಿಕ್ಕಮಗಳೂರಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಗೆ ಡಾಕ್ಟರ್ ಕೃಷ್ಣೇಗೌಡರಿಗೆ ಬಹಳಷ್ಟು ವಿಭಿನ್ನವಾಗಿ ಸೇವೆಯನ್ನು ಮಾಡಿದ್ದಾರೆ. ಸರೋಜದೇವಿಯವರು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪಂಚಭಾಷೆ ತಾರೆ ಆಗಿರ್ತಕ್ಕಂಥವ್ರು. ಆಮೇಲೆ ನೀವೆಲ್ಲ ಇವತ್ತೇನು ಹೀರೋಯಿನ್ಗಳನ್ನ ಭಾಳಷ್ಟು ಜನ ಸೂಪರ್ ಸ್ಟಾರ್ ಅಂತೀರ. ಬರೀ ಕರ್ನಾಟಕಕ್ಕೆ ಫಸ್ಟ್ ಸೂಪರ್ ಸ್ಟಾರು, ತಮಿಳುನಾಡಿಗೆ ಫಸ್ಟ್ ಸೂಪರ್ ಸ್ಟಾರ್ ಅಂತ. ಬಿ ಸರೋಜದೇವಿಯವರು ಭಾರತ ದೇಶಕ್ಕೆ ಫಸ್ಟ್ ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಆಗಿದ್ದು ಬಿ ಸರೋಜದೇವಿಯವರು. ಅಂಥ ಒಂದು ಇವತ್ತು ವೈಶಿಷ್ಟ್ಯತೆ ಅಂದರೆ ಅವರಲ್ಲಿ ಒಂದು ಸ್ವಲ್ಪ ಜುಗ್ಗುತನ ಭಾಳಷ್ಟಿತ್ತು. ಬಿ ಸರೋಜದೇವಿಯವರು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಜುಗ್ಗೋನು. ಯಾಕೆಮ್ಮ ಈ ಥರ ಜುಗ್ಗುತನ ಮಾಡ್ತೀರಾ, ಎಷ್ಟೋ ಕಡೆ ಧಾರಾಳವಾಗಿ ಕೊಟ್ಟಿದ್ದೀರ ಅಂತ. ಕೆಲವೊಮ್ಮೆ ಬೇರೆಯವ್ರಿಗೂ ಕೊಡಬೇಕಾದ್ರೆ ಸದ್ವಿನಿಯೋಗ ಆಗ್ಬೇಕು. ನಾವು ಕೊಡೋದನ್ನು ಯಾರು ಅಪಾತ್ರ ದಾನ ಮಾಡ್ಕೊಂಡ್ಬಿಡ್ತಾರೆ, ಭಾಳ ಕಷ್ಟ ಅನ್ನೋದು. ಒಂದು ದಿವಸ ಕಾರಲ್ಲಿ ಹೀಗೆ ಹೋಗ್ತಾ ಇದ್ವಿ, ತಿರುಚೂರು ಮಹಾರಾಜರು, ನಾವೆಲ್ಲ ನಾನು, ಹೇಮಾ ಚೌಧರಿ, ಸರೋಜದೇವಿ ಅವರೆಲ್ಲ ಹೇಳಿ ತಿರುಚೂರಿಗೆ ಹೋದ್ವಿ ಅನಂತ ಪದ್ಮನಾಭ ದರ್ಶನಕ್ಕೆ. ಮಹಾರಾಜರೇ ಬಂದು ಸ್ವತಃ ಕರ್ಕೊಂಡು ಹೋದರು. ಆ ಸಮಯದಲ್ಲಿ ಸರೋಜದೇವಿಯವರು ಈ ಥರ ಓಪನ್ ಕಾರಲ್ಲಿ ಎಲ್ಲರೂ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೊರಟೋಗ್ತಾರೆ. ಆಗ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋದಾಗ, ನೋಡಿ VIP ಆಗಿರೋರು ನೀವು, ಅದನ್ನೆಲ್ಲ ಬ್ಲ್ಯಾಕ್ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂದರೆ, ಬೇಡ ರಾಜ ಮರ್ಯಾದೆಯಿಂದ ನಾವು ಯಾರು ಅಂತ ಜನಕ್ಕೆ ಗೊತ್ತಾಗಬೇಕು, ಮುಚ್ಕೊಂಡು ಹೋಗುವಂಥ ನಾವೇನು ಟೆರರಿಸ್ಟ್ಗಳಲ್ಲ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಘಟನೆಗಳೆಲ್ಲ ಸರೋಜದೇವಿಯವರು ಹೇಳೋರು. ಅಂಥ ಒಂದು ಸರೋಜದೇವಿ ಇವತ್ತು ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಸಂಕಷ್ಟಹರ ಚತುರ್ಥಿ ಸೋಮವಾರ ದಿವಸ ಹೋಗಿರ್ತಕ್ಕಂಥದ್ದು ವಿಭಿನ್ನ. ಅಂದರೆ ಯಾರ್ಯಾರು ಸೋಮವಾರ ಹೋಗ್ತಾರೆ ಸಾಧಾರಣವಾಗಿ ಮೋಕ್ಷ ಮುಕ್ತಿ ಅಂತ ಕರಿತೀವಿ. ಅಂಥ ಒಂದು ವಿಶೇಷವಾದ ದಿನ ಇವತ್ತು. ಭಾಳಷ್ಟು 15-20 ದಿವಸದಿಂದ ತುಂಬ ನಳ್ತಾ ಇದ್ರು, ಸ್ವಲ್ಪ ಕಾಲು ನೋವುಗಳು, ಆಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭ. ಇವತ್ತು ಅವ್ರ ಕಾಲವಾಗಿರೋದು ಮಹಾಗಣಪತಿ ಅನುಗ್ರಹ, ಒಳ್ಳೆಯ ರೀತಿಯಾಗಿ ಮುಕ್ತಿಯನ್ನು ಪಡೀತಕ್ಕಂಥ ಅವಕಾಶವಾಗಲಿ. ಯಾಕೆಂದರೆ ಇಂಥ ಒಂದು ಮೇರುನಟು ಆ ಕಾಲದಲ್ಲೇ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಾವೆಲ್ಲ ತಮಿಳುನಾಡಲ್ಲಿ ಸೆಟ್ಲ್ ಆಗೋದಂದರೆ ಬಹಳಷ್ಟು ಅಯ್ಯೋ ಅಲ್ಲೇ ಸೆಟ್ಲ್ ಆಗ್ಬೋದಾಗಿತ್ತು ಅಂದರು. ಇಲ್ಲ, ಬೇಡ, ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಇಲ್ಲಿ ಪಂತ್ಲು ಮತ್ತು ವಿಶೇಷವಾಗಿರ್ತಕ್ಕಂಥ ಭಾಗವತ ಅವ್ರ ತಂದೆ ಅಂಥವರೆಲ್ಲ ಇದ್ದಾಗ ನಾವು ಇಲ್ಲಿ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಿ ಅವತ್ತಿಂದ ಇವತ್ತಿನವರೆಗೂ ಕಲಾವಿದರ ಸಂಘಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿ ಅಂಬರೀಷ್ ಅವರು ಪ್ರೆಸಿಡೆಂಟ್ ಆದಾಗ ಇವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. ಇವತ್ತು ಅಂಥ ಒಂದು ವೈಸ್ ಪ್ರೆಸಿಡೆಂಟ್ ಪೋಸ್ಟು ಇಟ್ಕೊಂಡು ಎಲ್ರಿಗೂ ಸೇವೆಯನ್ನು ಮಾಡಿ ಇವತ್ತು ಭಾರತ ದೇಶಕ್ಕೆ ಒಂದು ಸೆನ್ಸಾರ್ ಬೋರ್ಡ್ಗೆ ಚೇರ್ಮನ್ ಆಗಿದ್ದರು. ತದನಂತರ ಮೋದಿಯವ್ರ ಜೊತೆ ಅವರು ಚೀಫ್ ಮಿನಿಸ್ಟರ್ ಆದಾಗ ಒರಿಸ್ಸಾಗೆ ಮೋದಿಯವ್ರ ಜೊತೆ ಹೋದಾಗ ಒರಿಸ್ಸಾ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನ, ಅಲ್ಲಿರ್ತಕ್ಕಂಥ ಮಡಿಕೆಗಳು ಕೃಷ್ಣನಿಗೆ ಭಾಳ ವಿಶೇಷ ಅಂತ ಹೇಳಿ ಆ ಕೃಷ್ಣನಿಗೋಸ್ಕರ ಕೊಡಿಸಿದ ಮಡಿಕೆಗಳು 1 ಲಕ್ಷ ಮಡಿಕೆಯನ್ನು ಕೊಡಿಸಿದ್ರು. ಸೊ ನೀವೆಲ್ಲರೂ ಅದು ಇದು ಅಂತ ಯಾರು ಗೊತ್ತಿರೋ ವಿಚಾರಗಳು ಹೇಳಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ನಿಮ್ಗೆ ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮುಖಾಂತರ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ.